ನಮಸ್ತೆ ಫ್ರೆಂಡ್ಸ್. ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬಂತು ಅಥವಾ ಶ್ರಾವಣ ಮಾಸ ಹತ್ತಿರ ಬಂತು ಅನ್ನುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲಿ ಕೂಡ ಕ್ಲೀನಿಂಗ್ ಸ್ಟಾರ್ಟ್ ಆಗಿರುತ್ತೆ. ಆದರೆ ನಾವು ಮಾಡುವ ತಪ್ಪು ಏನಂತ ಹೇಳಿದ್ರೆ ಹಬ್ಬದ ಕ್ಲೀನಿಂಗ್ ಎಲ್ಲ ಮಾಡೋದು ನಿಜ, ಆದರೆ ಕೆಲವೊಂದು ವಸ್ತುಗಳನ್ನು ಉಂಟಲ್ಲ ಹೊರಗಡೆ ಹಾಕಲಿಕ್ಕೆ ನಮಗೆ ಬೇಜಾರು. ಯಾಕಂತ ಹೇಳಿದ್ರೆ ಅದು ಮುಂದೆ ನಮಗೆ ಯಾವುದಕ್ಕಾದ್ರೂ ಕೆಲಸಕ್ಕೆ ಬರ್ಬೋದು, ಯಾಕೆ ಎಸೆಯುವುದು, ಹಾಗೆ ಇಟ್ಕೊಳ್ಳೋಣ ಅಂತ ಹೇಳ್ಕೊಂಡು ತುಂಬ ಜನ ಏನು ಮಾಡ್ತಾರೆ, ಅದನ್ನು ಒರೆಸಿ ಪುನಃ ಅದೇ ಜಾಗದಲ್ಲಿ ಇಟ್ಟು ಬಿಡ್ತಾರೆ. ಮನೆ ಮಾತ್ರ ಕ್ಲೀನಿಂಗ್ ಮಾಡ್ತಾ ಇರ್ತಾರೆ. ಧೂಳಿ ಹೊಡೆಯೋದು ಅಥವಾ ಪಾತ್ರೆಗಳನ್ನೆಲ್ಲ ತೊಳೆದು ಹಾಕೋದು, ಬಲೆ ತೆಗೆಯೋದು ಅದೆಲ್ಲ ಕ್ಲೀನ್ ಮಾಡಿರ್ತಾರೆ. ಈ ವಸ್ತುಗಳನ್ನು ಹಾಗೆ ಇಟ್ಕೊಂಡಿರ್ತಾರೆ. ಕೆಲವರ ಮನೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ, ಆದರೆ ಕೆಲವರ ಮನೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡುವುದಿಲ್ಲ. ಇವಾಗ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ವರಮಹಾಲಕ್ಷ್ಮಿ ಹಬ್ಬ ಆಚರಣೆ ಮಾಡೋದಿಲ್ಲ. ಕುಟುಂಬದ ಹಿರಿಯ ಮನೆ ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ, ಅಂತಹ ಜಾಗದಲ್ಲಿ ಎಲ್ಲರೂ ಕೂಡ ಸೇರಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಅದೇ ರೀತಿ ಗಣೇಶ ಚತುರ್ಥಿ ಯಾವ ಹಬ್ಬ ಆದರೂ ಕೂಡ ಅಷ್ಟೇ ಹಿರಿಯರ ಮನೆಯಲ್ಲಿ ಆಚರಣೆ ಮಾಡ್ತೇವೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಎಲ್ಲರ ಮನೆಯಲ್ಲಿ ಕೂಡ ಆಚರಣೆ ಮಾಡ್ತಾ ಇರ್ತಾರೆ. ನೀವು ಆಚರಣೆ ಮಾಡಿ ಮಾಡದೇ ಇರಿ. ಈ ಹಬ್ಬದ ಸಮಯದಲ್ಲಿ ಉಂಟಲ್ಲ, ನಿಮಗೆ ಯಾವ ವಸ್ತುವನ್ನು ಮನೆಯಿಂದ ಹೊರಗಡೆ ತೆಗೆದು ಹಾಕಬೇಕು, ಯಾವ ವಸ್ತುವನ್ನು ಮನೆಗೆ ತರಬೇಕು ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ. ನೀವು ಇದನ್ನು ಮಾಡಲಿಲ್ಲ ಅಂತ ಹೇಳಿದರೆ ನೀವು ಮಹಾಲಕ್ಷ್ಮಿಯ ಪೂಜೆ ಮಾಡಿದರೂ ಕೂಡ ಪ್ರಯೋಜನಕ್ಕಿಲ್ಲ. ನೀವು ಎಷ್ಟು ಗ್ರ್ಯಾಂಡಾಗಿ ಮಹಾಲಕ್ಷ್ಮಿಯ ಪೂಜೆ ಮಾಡಿ ಕೂಡ, ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಅಂದರೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಕೊಟ್ಟರೂ ಕೂಡ ನಮ್ಮ ಪರಿಸ್ಥಿತಿ ಅದೇ ರೀತಿಯಲ್ಲಿ ಇರ್ತದೆ ಬಿಟ್ಟರೆ ಸ್ವಲ್ಪ ಕೂಡ ನಮಗೆ ಮುಂದೆ ಬರಲಿಕ್ಕೆ ಆಗೋದಿಲ್ಲ. ಇವಾಗ ಫಸ್ಟು ಯಾವ ವಸ್ತುವನ್ನು ಮನೆಗೆ ತರಬೇಕು ಅಂತ ಹೇಳ್ಕೊಂಡು ನಾನು ಹೇಳ್ತೇನೆ, ಆಮೇಲೆ ಯಾವ ವಸ್ತುವನ್ನು ಮನೆಯಿಂದ ಹೊರಗಡೆ ಹಾಕಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ನೋಡಿ, ಇಷ್ಟು ವರ್ಷ ನೀವು ಈ ವಸ್ತುವನ್ನು ಅಥವಾ ಈ ಗಿಡವನ್ನು ಮನೆಗೆ ತಂದಿದ್ದೀರಾ ಇಲ್ವಾ ನನಗೆ ಗೊತ್ತಿಲ್ಲ, ಆದರೆ ದಯವಿಟ್ಟು ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬದ ದಿನ ಅಥವಾ ಶ್ರಾವಣ ಮಾಸದಲ್ಲಿ ಉಂಟಲ್ಲ, ಈ ಒಂದು ಗಿಡವನ್ನು ಮನೆಗೆ ತನ್ನಿ. ಆ ಗಿಡ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಆ ಗಿಡ ಯಾವ ರೀತಿ ಬೆಳ್ಕೊಂಡು ಹೋಗುತ್ತೆ ನೋಡಿ, ಅದೇ ರೀತಿ ನಿಮ್ಮ ಮನೆ ಕೂಡ ಸಮೃದ್ಧಿ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮನೆಯಲ್ಲಿರುವ ದುಷ್ಟಶಕ್ತಿ ಅಥವಾ ಕೆಟ್ಟ ಎನರ್ಜಿ, ಕೆಟ್ಟ ಕಣ್ಣಿನ ದೃಷ್ಟಿ ಎಲ್ಲವನ್ನು ಕೂಡ ಮನೆಯಿಂದ ಹೊರಗಡೆ ಹಾಕುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ಯಾವ ಗಿಡ ಅಂತ ಹೇಳಿದರೆ ವೀಳ್ಯದೆಲೆಯ ಗಿಡ, ಆಯಿತಾ. ಈ ವೀಳ್ಯದೆಲೆಯ ಗಿಡ ಉಂಟಲ್ಲ, ನೀವು ನಿಮ್ಮ ಮನೆಯಲ್ಲಿ ನೆಟ್ಟರೆ ಅಂದರೆ ನಿಮ್ಮ ಮನೆಯ ಎದುರುಗಡೆ ನೆಟ್ಟರೆ, ನೀವು ಮನಿ ಪ್ಲ್ಯಾಂಟ್ ಎಲ್ಲರ ಮನೆಯಲ್ಲಿ ಕೂಡ ಇಡ್ತೀರಾ. ಆದರೆ ವೀಳ್ಯದೆಲೆ ಉಂಟಲ್ಲ, ತುಂಬ ಜನ ಇಡಲಿಕ್ಕೆ ಹೋಗೋದಿಲ್ಲ. ವೀಳ್ಯದೆಲೆ ನೋಡಿ, ನಿಮಗೆ ಒಂದು ಯಾರಿಗಾದರೂ ತಾಂಬೂಲ ಕೊಡಬೇಕಾದ್ರೂ ನಿಮಗೆ ವೀಳ್ಯದೆಲೆ ಬೇಕು, ಅಥವಾ ನಾವು ಕಲಶಕ್ಕೆ ಬೇಕಾದರೂ ವೀಳ್ಯದೆಲೆ ಬೇಕು. ಯಾವುದೇ ಶುಭ ಸಂದರ್ಭದಲ್ಲಿ ಯಾವುದೇ ಕೆಲಸ ಮಾಡಲಿಕ್ಕೆ ನಾವು ವೀಳ್ಯದೆಲೆಯನ್ನು ಉಪಯೋಗಿಸಿರ್ತೇವೆ. ಅದನ್ನು ಬಿಟ್ಟು ನಾವು ಮನಿ ಪ್ಲ್ಯಾಂಟನ್ನು ಯೂಸ್ ಮಾಡೋದಿಲ್ಲ, ಆಯಿತಾ. ಮನಿ ಪ್ಲ್ಯಾಂಟ್ ಕೂಡ ಹಾಗೆ ಕೆಲವೊಂದು ದಿಕ್ಕಿನಲ್ಲಿ, ತಪ್ಪಾದ ದಿಕ್ಕಿನಲ್ಲಿ ನಾವು ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಅದರದ್ದು ನೆಗೆಟಿವ್ ಶಕ್ತಿ ಅಂದರೆ ಮನೆಯಲ್ಲಿ ಉಂಟಲ್ಲ ಕೆಟ್ಟದಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಾನು ಮನಿ ಪ್ಲ್ಯಾಂಟ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೇನೆ, ಅದನ್ನು ದಯವಿಟ್ಟು ನೋಡಿಕೊಂಡು ಬನ್ನಿ. ವೀಳ್ಯದೆಲೆ ಆ ರೀತಿ ಇಲ್ಲ. ವೀಳ್ಯದೆಲೆ ನೋಡಿ, ನೀವು ನಿಮ್ಮ ಮನೆಯ ಎದುರುಗಡೆ ನೆಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ, ಮನೆಯ ಒಳಗಡೆ ಬೆಳೆಸಲಿಕ್ಕಾಗೋದಿಲ್ಲ, ಮನೆಯ ಎದುರುಗಡೆ ನೆಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಗಿಡ ನೋಡಿ ಯಾವ ರೀತಿಯಲ್ಲಿ ಬೆಳ್ಕೊಂಡು ಹೋಗುತ್ತೆ ನೋಡಿ, ಅದೇ ರೀತಿಯಲ್ಲಿ ನಿಮ್ಮದು ಮನೆ ಕೂಡ ಬೆಳವಣಿಗೆ ಆಗುತ್ತೆ, ಏಳಿಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ನೋಡಿ, ಒಂದ್ಸಲ ಅಬ್ಸರ್ವ್ ಮಾಡಿ, ಎಲ್ಲರ ಮನೆಯಲ್ಲಿ ಕೂಡ ವೀಳ್ಯದೆಲೆ ಗಿಡ ಬದುಕೋದಿಲ್ಲ. ಎಲ್ಲರ ಮನೆಯಲ್ಲಿ ಕೂಡ ವೀಳ್ಯದೆಲೆ ಗಿಡ ಆಗಲಿ ಅಥವಾ ತುಳಸಿ ಗಿಡ ಆಗಲಿ ಬದುಕೋದಿಲ್ಲ. ಮನಿ ಪ್ಲ್ಯಾಂಟ್ ಎಲ್ಲರ ಮನೆಯಲ್ಲಿ ಕೂಡ ಆಗುತ್ತೆ. ಯಾಕಂತ ಹೇಳಿದ್ರೆ ಅದಕ್ಕೆ ಬಿಸಿಲು ಬೇಕು ಅಂತ ಹೇಳ್ಕೊಂಡಿಲ್ಲ, ಏನು ಕೂಡ ಇಲ್ಲ, ನೀರಿದ್ರೆ ಸಾಕಾಗುತ್ತೆ. ಆದರೆ ಇದು ಉಂಟಲ್ಲ, ನಮ್ಮ ಮನೆ ನಿಜವಾಗಿ ಏಳಿಗೆ ಆಗುತ್ತಾ ಅಂತ ಹೇಳ್ಕೊಂಡು ತುಳಸಿ ಗಿಡ ಮತ್ತು ವೀಳ್ಯದೆಲೆ ಗಿಡ ತೋರಿಸಿಕೊಡುತ್ತೆ. ಆದ್ದರಿಂದ ನಿಮಗೆ ಸ್ವಲ್ಪ ಜಾಗ ಇದ್ರೂ ಕೂಡ ಒಂದು ಫಾಟಲ್ಲಾದರೂ ಇದನ್ನು ಹಾಕ್ಕೊಂಡು ನೀವು ಬೆಳೆಸ್ಬೋದು, ಆಯಿತಾ. ಏನು ದೊಡ್ಡದು ಬೇಕಂತ ಇಲ್ಲ, ಒಂದು ಚಿಕ್ಕ ಫಾಟ್ ಈ ಥರದ್ರಲ್ಲೇ ಹಾಕಿಟ್ರೂ ಕೂಡ ಉಂಟಲ್ಲ, ಸ್ವಲ್ಪ ದೊಡ್ಡದಾಗೋ ತನಕ ಇದರಲ್ಲೇ ಇಟ್ಟು ಆಮೇಲೆ ಬೇಕಾದರೆ ನಿಮಗೆ ದೊಡ್ಡ ಫಾಟ್ಗೆ ಹಾಕ್ಬೋದು. ಆದ್ದರಿಂದ ದಯವಿಟ್ಟು ಈ ಸಲ ಹಬ್ಬದ ಸಮಯದಲ್ಲಿ ಉಂಟಲ್ಲ, ಒಂದು ವೀಳ್ಯದೆಲೆ ಗಿಡವನ್ನು ದಯವಿಟ್ಟು ತೆಗೆದುಕೊಂಡು ಬನ್ನಿ. ಮತ್ತೆ ಯಾವ ವಸ್ತು ತರಬೇಕು ಅಂತ ಹೇಳಿದ್ರೆ, 11 ಗೋಮತಿ ಚಕ್ರ ತಗೊಂಡ್ಬರ್ಬೇಕು. ಗೋಮತಿ ಚಕ್ರ ತಗೊಂಡ್ಬಂದು ಹಾಗೆ ಇಡುವುದಲ್ಲ. ಗೋಮತಿ ಚಕ್ರ ನೋಡಿ, ಗೋಮತಿ ನದಿಯಲ್ಲಿ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಕೃಷ್ಣ ಕೂಡ ಉಂಟಲ್ಲ ಕುಚೇಲನಿಗೆ, ಆಯ್ತಾ, ಅಂದರೆ ಸುಧಾಮನಿಗೆ ಈ ಗೋಮತಿ ಚಕ್ರವನ್ನು ನೀಡಿದ್ದ. ಅದರ ನಂತರ ಇದು ಸುಧಾಮನ ಅಂದರೆ ಕುಚೇಲನ ಬದುಕೇ ಚೇಂಜ್ ಆಯಿತು ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಗೋಮತಿ ಚಕ್ರವನ್ನು ಕೂಡ ಈ ಹಬ್ಬದ ಸಮಯದಲ್ಲಿ ಮನೆಗೆ ತಂದು 11 ಗೋಮತಿ ಚಕ್ರವನ್ನು ತಂದು ಅರಶಿನ ಬಣ್ಣದ ಬಟ್ಟೆಯಲ್ಲಿ ಕಟ್ಟಿ ಉಂಟಲ್ಲ, ಅದನ್ನ ಏನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಬೀರುವಿನಲ್ಲಿ ಇಡಬೇಕು. ಆ ಬೀರಿನಲ್ಲಿ ಸ್ವಲ್ಪ ಆದರೂ ಹಣ ಆಗಲಿ ಒಡವೆ ಆಗಲಿ ಇಡಬೇಕು ಅದ್ರ ಜೊತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಹೀಗೆ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಗೋಮತಿ ಚಕ್ರ ಉಂಟಲ್ಲ ನಿಮ್ಮದು ಮನೆಯಲ್ಲಿರುವ ಸಂಪತ್ತನ್ನು ಜಾಸ್ತಿ ಆಗುವ ಹಾಗೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ದಯವಿಟ್ಟು ಗೋಮತಿ ಚಕ್ರವನ್ನು ಕೂಡ ತಗೊಬನ್ನಿ. ಆಮೇಲೆ ಯಾವ ವಸ್ತು ತರಬೇಕು ಅಂತ ಹೇಳಿದ್ರೆ, ತಾವರೆ ಹೂವಿನ ಬೀಜ. ನಿಮಗೆ ನಾನು ಹೇಳುವ ವಸ್ತುವೆಲ್ಲ ಉಂಟಲ್ಲ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಗಂಧಿಗೆ ಅಂಗಡಿ ಅಂತ ಹೇಳಿದರೆ
ಏನಂತ ಹೇಳಿದ್ರೆ ದೇವರದ್ದು ಐಟಮ್ಸ್ ಎಲ್ಲ ಮಾರ್ತಾರೆ ನೋಡಿ, ದೇವರದ್ದು ಪೂಜಾ ಐಟಮ್ಸ್ಗಳನ್ನೆಲ್ಲ ಅಂತಹ ಅಂಗಡಿಯಲ್ಲಿ ಸಿಗುತ್ತೆ. ಇವಾಗ ನೀವು ಉಡುಪಿ ಕಡೆಯವರಾಗಿದ್ದರೆ ನಿಮಗೆ ಕೃಷ್ಣ ಮಠಕ್ಕೆ ಹೋದರೆ ಕೃಷ್ಣ ಮಠದಲ್ಲಿ ಎಲ್ಲದೂ ಕೂಡ ಅಲ್ಲಿ ಇದು ಹೊರಗಡೆ ಅಂಗಡಿ ಇರ್ತದೆ ನೋಡಿ, ಎಲ್ಲ ವಸ್ತುಗಳು ಕೂಡ ಸಿಗುತ್ತೆ. ನೀವು ಬೆಂಗಳೂರಲ್ಲಾದರೆ ಎಲ್ಲ ಕಡೆನೂ ಸಿಗುತ್ತೆ ಆಯಿತಾ. ಆದ್ದರಿಂದ ಹೇಳೋದು ದಯವಿಟ್ಟು ಇದನ್ನು ತಗೊಂಡು ಬನ್ನಿ ಅಂತ ಹೇಳ್ಕೊಂಡು, ತಾವರೆ ಹೂವಿನ ಬೀಜ ತಗೊಬನ್ನಿ, ಕವಡೆಯನ್ನು ತಗೊಂಡು ಬನ್ನಿ, ಆಮೇಲೆ ಬಿಳಿ ಸಾಸಿವೆ, ಅಡುಗೆಗೆ ಬಳಸುವ ಸಾಸಿವೆ ಅಲ್ಲ, ಈ ಬಿಳಿ ಸಾಸಿವೆ. ಈ ಬಿಳಿ ಸಾಸಿವೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವ ಶಕ್ತಿ ಇದೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಮೇಲೆ ಕೆಂಪು ಬಣ್ಣದ ಗುಲಗಂಜಿ, ಆಮೇಲೆ ಲಾವಂಚದ ಬೇರು, ಆಮೇಲೆ ಹಳೇದಾಗಿದ್ರೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಫೋಟೋ ಪೂಜೆ ಮಾಡಬೇಕಾದ್ರೆ ಮಹಾಲಕ್ಷ್ಮಿ ಕಳಕಳೆ ಆಗಿರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಒಂದು ಕಡೆ ಎಲ್ಲಾದರೂ ಉಂಟಲ್ಲ ಊನಾಗಿದ್ರೆ ಅಥವಾ ಮಹಾಲಕ್ಷ್ಮಿಯ ಫೋಟೋದಲ್ಲಿ ಏನಾದರೂ ಗೆದ್ದಲು ಆಗಿದ್ರು ಅಥವಾ ಏನಾದರೂ ನಿಮ್ಮದು ಚೇಂಜಸ್ ಏನಾದರೂ ಹೊಡೆದು ಹೋಗಿದೆ, ಸೊ ಫೋಟೋ ಭಿನ್ನವಾಗಿದೆ ಅಂತ ಹೇಳಿದರೆ, ಅಥವಾ ಮಹಾಲಕ್ಷ್ಮಿಯ ಫೋಟೋ ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಅಥವಾ ಇದು ಶ್ರಾವಣದ ಸಮಯದಲ್ಲಿ ನಮಗೆ ಹೊಸದು ತಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಇರುವವರು, ಕಾಮಾಕ್ಷಿ ದೀಪ ತಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಇರುವವರು, ಗಜಲಕ್ಷ್ಮಿ ದೀಪ ತಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಇರುವವರು, ಅವರೆಲ್ಲ ಏನು ಮಾಡ್ಬೋದು ಅಂತ ಹೇಳಿದ್ರೆ ಹೊಸದಾಗಿ ತಗೊಂಡು ಬರ್ಬೋದು. ಮಹಾಲಕ್ಷ್ಮಿಯದ್ದು ಫೋಟೋ ತಗೊಂಡು ಬರುವಾಗ ನೆನ್ಪಿಡಿ ಏನಂತ ಹೇಳಿದರೆ, ಕಾಲು ಉಂಟಲ್ಲ, ಎರಡೂ ಕಾಲು ಕೂಡ ತಾವರೆ ಹೂವಿನ ಒಳಗಡೆ ಇರುವಂತಹ ಫೋಟೋವನ್ನು ತರಿ. ಅದನ್ನು ಬಿಟ್ಟು ಉಂಟಲ್ಲ ಒಂದು ಕಾಲು ಹೊರಗಡೆ ಇರುವಂಥದ್ದು ಫೋಟೋ ತಗೊಂಡ್ಬರ್ಬೇಡಿ. ಎರಡನೇದು ಏನಂತ ಹೇಳಿದರೆ ನಿಂತಿರುವ ಮಹಾಲಕ್ಷ್ಮಿ ಫೋಟೋವನ್ನು ತರಬೇಡಿ. ಯಾಕೆ ಅಂತ ಹೇಳಿದರೆ ಮಹಾಲಕ್ಷ್ಮಿ ಚಂಚಲೆ, ಇವತ್ತು ನಿಮ್ಮ ಜೊತೆಗೆ ಇರಬಹುದು, ನಾಳೆ ಕೂಡ ಮಹಾಲಕ್ಷ್ಮಿ ನಿಮ್ಮ ಜೊತೆಗೆ ಇರ್ತಾಳೆ ಅಂತ ಹೇಳ್ಕೊಂಡು ಹೇಳಲಿಕ್ಕಾಗುವುದಿಲ್ಲ. ಮಹಾಲಕ್ಷ್ಮಿಗೆ ಸ್ವಲ್ಪ ಬೇಜಾರಾದರೂ ಕೂಡ ಅಂತಹ ಮನೆಯನ್ನು ಮಹಾಲಕ್ಷ್ಮಿ ತೊರೆದು ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನಿಂತಿರುವ ಮಹಾಲಕ್ಷ್ಮಿಯ ಫೋಟೋಗೆ ಪೂಜೆ ಮಾಡುವ ಬದಲು ಅಥವಾ ಒಂದು ಕಾಲು ಹೊರಗಡೆ ಇಟ್ಟಿರುವ ಮಹಾಲಕ್ಷ್ಮಿಯ ಫೋಟೋಕ್ಕೆ ಪೂಜೆ ಮಾಡುವ ಬದಲು ಎರಡೂ ಕಾಲನ್ನು ಕೂಡ ಚಕ್ಕರ ಮಟ್ಟೆ ಹಾಕೊಂಡು ಒಳಗಡೆ ಕಾಲು ಇಟ್ಕೊಂಡು ಕೂತ್ಕೊಂಡಿರ್ತಾರೆ ನೋಡಿ ತಾವರೆ ಹೂವಿದು, ಅಂತಹ ಪೂಜೆಯನ್ನು ಅಂತಹ ಫೋಟೋವನ್ನು ಪೂಜೆ ಮಾಡೋದು ತುಂಬ ಶ್ರೇಷ್ಠ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಫೋಟೋ ಯಾರಿಗಾದರೂ ಚೇಂಜ್ ಮಾಡಬೇಕು ಅಂತೇಳಿ ಮನಸ್ಸಿದ್ರೆ ಈ ಶ್ರಾವಣದಲ್ಲಿ ತಂದು ಇದು ಚೇಂಜ್ ಮಾಡಿ. ಆಮೇಲೆ ಏನು ತಗೊಂಡು ಬರಬೇಕು ಅಂತ ಹೇಳಿದರೆ ಅಡಿಕೆಯನ್ನು ಕೂಡ ತಗೊಂಡು ಬರಬೇಕು. ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಚಿನ್ನ ಎಲ್ಲರಿಗೂ ತಗೊಳ್ಳಿಕ್ಕಾಗೋದಿಲ್ಲ ಆಯಿತಾ. ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ಮಹಾಲಕ್ಷ್ಮಿ ಸ್ವರೂಪವಾದ ಕಲ್ಲುಪ್ಪಾದರೂ ಒಂದು ಪ್ಯಾಕೆಟನ್ನು ನೀವು ತಗೊಂಡು ಬನ್ನಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ. ಮಹಾಲಕ್ಷ್ಮಿಯ ಮನೆ ಒಳಗಡೆ ಬಂದ ಹಾಗೆ ಆಗುತ್ತೆ. ಆಮೇಲೆ ಏನು ಮಾಡಬೇಕು ಅಂತ ಹೇಳಿದರೆ ಹಸಿರು ಬಣ್ಣದ ಬಳೆಗಳನ್ನು ಆಯಿತಾ. ನಿಮ್ಮ ಹತ್ರ ಎಷ್ಟು ಇದು ಬಂಗಾರದ ಬಳೆ ಬೇಕಾದರೆ ಇರಲಿ, ಆದರೆ ಗಾಜಿನ ಬಳೆ ಹಾಕಿದರೆ ಮಾತ್ರ ಹೆಣ್ಣು ಮಕ್ಕಳಿಗೆ ಚಂದ ಕಾಣೋದು ಅಥವಾ ಹೆಣ್ಣು ಮಕ್ಕಳಿಗೆ ಲಕ್ಷಣ ಅಂತ ಹೇಳ್ಕೊಂಡು ಹೇಳ್ತಾರೆ. ನೀವು ನಾರ್ತ್ ಇಂಡಿಯನ್ಸ್ ಕಡೆ ಅಥವಾ ಮಾರ್ವಾಡಿಗಳನ್ನು ನೋಡ್ಬೋದು. ಏನಂತ ಹೇಳಿದರೆ ಅವರು ಶ್ರಾವಣದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೈ ತುಂಬ ಹಸಿರು ಬಣ್ಣದ ಗಾಜಿನ ಬಳೆಯನ್ನು ಹಾಕ್ಕೊಳ್ತಾರೆ, ತುಂಬ ಶ್ರೇಷ್ಠ ಅಂತ ಹೇಳ್ಕೊಂಡು. ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದರೆ ಹಸಿರು ಬಣ್ಣದ ಬಳೆಯನ್ನು ತಗೊಳ್ಳಿ. ನಿಮಗೆ ಒಳ್ಳೆಯ ಗಂಡ ಸಿಗಬೇಕು ಅಂತ ಹೇಳಿದರೆ ಹಸಿರು ಬಣ್ಣದ ಬಳೆಯನ್ನು ಉಂಟಲ್ಲ ದೇವಿಯ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಇಲ್ಲ ಅಂತ ಹೇಳಿದರೆ ಮುತ್ತೈದೆ ಹೆಣ್ಣು ಮಕ್ಕಳಿಗಾಗಲಿ ಅಥವಾ ಮದುವೆ ಆಗದೆ ಇರುವ ಕನ್ಯೆಯರಿಗಾಗಿ ಏನು ಮಾಡಬೇಕು ಅಂತ ಹೇಳಿದರೆ ಹಸಿರು ಬಣ್ಣದ ಬಳೆಯನ್ನು ನೀವು ದಾನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದರೆ ನಿಮಗೆ ಒಳ್ಳೆಯ ಗಂಡ ಸಿಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂದರೆ ಶ್ರೀಮನ್ನಾರಾಯಣನ ರೀತಿಯ ಗಂಡನೇ ಸಿಗ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಶಿವನ ಭಕ್ತರಾಗಿದ್ರೆ ನಾವು ಆ ಕಡೆ ಎಲ್ಲ ಹೋದರೆ ಉಂಟಲ್ಲ, ನಾರ್ತ್ ಇಂಡಿಯನ್ಸ್ ಕಡೆ ಹೋದರೆ ಈ ಶ್ರಾವಣದಲ್ಲಿ ಉಂಟಲ್ಲ ಶಿವನನ್ನು ಆರಾಧನೆ ಮಾಡ್ತಾರೆ. ಶಿವನ ರೀತಿಯ ಗಂಡ ನಿಮಗೆ ಬೇಕು ಅಂತ ಹೇಳ್ಕೊಂಡಾದರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ ಬಳೆಗಳನ್ನು ದಾನ ಮಾಡಿ ಹಸಿರು ಬಣ್ಣದ್ದು. ಆವಾಗ ನಿಮಗೆ ಒಳ್ಳೆ ಸಂಗಾತಿ ಸಿಗ್ತಾರೆ. ಆಲ್ರೆಡಿ ಮದುವೆ ಆದವರು ಕೂಡ ಅಷ್ಟೇ, ನಿಮ್ಮ ಗಂಡನಿಗೆ ಏನಾದರೂ ದುಶ್ಚಟ ಇದೆ ಅಥವಾ ಕೆಟ್ಟದು ನಡವಳಿಕೆ ಇದೆ ಅಥವಾ ನಿಮ್ಮನ್ನು ಪ್ರೀತಿ ಮಾಡ್ತಾ ಇಲ್ಲ ಆ ರೀತಿ ಇದ್ರೂ ಕೂಡ ಉಂಟಲ್ಲ ಹಸಿರು ಬಣ್ಣದ ಬಳೆಯನ್ನು ದಾನ ಮಾಡಿದರೆ ಅದೆಲ್ಲ ಸರಿಯಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಂಥವರ ಮೇಲೆ ಮಹಾದೇವನ ಆಶೀರ್ವಾದ ಇರುತ್ತೆ ಅಂತ ಹೇಳ್ಕೊಂಡು. ಆದ್ದರಿಂದ ಈ ಶ್ರಾವಣ ಮಾಸದಲ್ಲಿ ಇಷ್ಟು ವಸ್ತುಗಳನ್ನು ನೀವು ತರಲೇಬೇಕಾಗುತ್ತೆ. ಇವಾಗ ಮನೆಯಿಂದ ಹೊರಗಡೆ ಹಾಕಬೇಕಾದ ವಸ್ತುಗಳು ಯಾವುದು ಅಂತ ಹೇಳಿದರೆ ಫಸ್ಟು ವಸ್ತು ಯಾವುದು ಅಂತ ಹೇಳಿದರೆ ಚಪ್ಪಲಿ. ನಮ್ಮ ಹತ್ರ ಏನು ಮಾಡ್ತೇವೆ ಅಂತ ಹೇಳಿದರೆ ತುಂಬ ಚಪ್ಪಲಿ ತಂದಿಟ್ಕೊಳ್ತೇವೆ, ನಾಳೆ ಹಾಕ್ಬೋದು ನಾಡ್ದು ಹಾಕ್ಬೋದು ಅಂತ ಹೇಳ್ಕೊಂಡು. ಕೆಲವೊಂದು ಚಪ್ಪಲಿಯನ್ನು ಯೂಸೇ ಮಾಡೋದಿಲ್ಲ, ಸುಮ್ಮನೆ ಅಲ್ಲೇ ಇದ್ದಿರುತ್ತೆ. ಅಂತಹ ಚಪ್ಪಲಿಗಳನ್ನು ದಯವಿಟ್ಟು ತೆಗೆದು ಹಾಕಿ, ನೀವು ಹಾಕೋದೇ ಇಲ್ಲ ಅಂತ ಹೇಳ್ಕೊಂಡಾದರೆ ಅಂತಹ ಚಪ್ಪಲಿ. ಎರಡನೇದು ಏನಂತ ಹೇಳಿದರೆ ಇವಾಗ 100-150 ರೂಪಾಯಿ ಅಥವಾ 500 ರೂಪಾಯಿ ಒಳಗಡೆ ಚಪ್ಪಲಿ ಬರುತ್ತೆ ಚೆನ್ನಾಗಿರೋದು. ಹಳೆಯ ಚಪ್ಪಲಿಯನ್ನು ಉಂಟಲ್ಲ ಅದನ್ನೇ ಹಾಕ್ಕೊಂಡು ಉಂಟಲ್ಲ, ಅಂದರೆ ಚಪ್ಪಲಿಯನ್ನು ಏನು ಮಾಡಿ ಅಂತ ಹೇಳಿದರೆ ಹರಿದು ಹೋಗಿದ್ರೆ ಅದನ್ನು ಹೊಲಿದು ಹಾಕ್ಕೊಳ್ಳೋದು. ತುಂಬ ಹಳೇದಾಗಿದೆ ಆದರೂ ಕೂಡ ಹಾಕ್ಕೊಳ್ತೀರಾ ಅಂತ ಹೇಳ್ಕೊಂಡಾದರೆ ಈ ಶ್ರಾವಣ ಮಾಸದಲ್ಲಿ ಉಂಟಲ್ಲ ಹಳೆಯ ಚಪ್ಪಲಿಗಳನ್ನೆಲ್ಲ ಎಸೆದು ಹೊಸ ಚಪ್ಪಲಿಯನ್ನು ತಗೊಂಡು ಬನ್ನಿ. ನೆಕ್ಸ್ಟ್ ಯಾವುದು ಅಂತ ಹೇಳಿದರೆ ಎರಡನೇ ವಸ್ತು ಹೊರಗಡೆ ಹಾಕಬೇಕಾದ ವಸ್ತು ಯಾವುದು ಅಂತ ಹೇಳಿದರೆ ಹಳೆಯ ಬಟ್ಟೆಗಳು.
ಮನೆಯಲ್ಲಿ ಹಳೆಯ ಬಟ್ಟೆ ಇದ್ರೂ ಕೂಡ ಮನೆಯಲ್ಲಿ ಉಂಟಲ್ಲ ಕೆಟ್ಟ ಎನರ್ಜಿಗಳು ಇರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದು ನಿಮಗೆ ಗ್ರಹಚಾರ ಜಾಸ್ತಿ ಆಗುವ ಹಾಗೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ರಿಂದ ತುಂಬ ಹಳೇದಾಗಿದೆ, ನೀವು ಯೂಸ್ ಮಾಡ್ತಾ ಇಲ್ಲ, ತುಂಬ ಟೈಟ್ ಆಗಿದೆ. ಕೆಲವರು ಎನ್ಸ್ಕೊಳ್ತಾರೆ ಏನಂತ ಹೇಳಿದರೆ, ನಾವು ಇವಾಗ ದಪ್ಪ ಆಗಿದ್ದೇವಲ್ಲ ಅದಕ್ಕೆ ನಮಗೆ ಆ ಬಟ್ಟೆ ಹಾಕ್ಲಿಕ್ಕೆ ಆಗೋದಿಲ್ಲ, ಸಣ್ಣ ಆದ ನಂತರ ನಾವು ಹಾಕ್ಕೊಳ್ತೇವೆ ಅಂತ ಹೇಳ್ಕೊಂಡು ಹಾಗೆ ಇಟ್ಟಿರ್ತಾರೆ. ಇವರು ಸಣ್ಣ ಆಗೋದಿಲ್ಲ, ಆ ಬಟ್ಟೆ ಹಾಕ್ಕೊಳ್ಳಿಕ್ಕೆ ಆಗೋದಿಲ್ಲ, ಆ ರೀತಿಯಲ್ಲಿ ಪರಿಸ್ಥಿತಿ ಇರುತ್ತೆ. ದಪ್ಪ ಇದ್ರೂ ಕೂಡ ಅಂದರೆ ಬಟ್ಟೆ ದೊಡ್ಡದಿದ್ರೆ ಆದ್ರೂ ಉಂಟಲ್ಲ, ನಾವು ಟೈಟ್ ಮಾಡ್ಕೊಳ್ಬೋದು, ಅಂದರೆ ನಮ್ಮ ಜೀವಕ್ಕೆ ಆಲ್ಟ್ರೇಷನ್ ಮಾಡ್ಕೋಬೋದು. ಈ ಸಣ್ಣ ಬಟ್ಟೆ ತಗೊಬಂದು ದಪ್ಪ ಜೀವದವರು ಹಾಗೇ ಇಟ್ಕೊಂಡ್ರೆ ನಾನು ಸಣ್ಣ ಆದ ನಂತರ ಹಾಕ್ತೇನೆ ಅಂತ ಹೇಳಿದ್ರೆ ಅದು ಎಂತಕ್ಕೆ ಇಬ್ಬರು ಕೂಡ ಪ್ರಯೋಜನ ಇಲ್ಲ. ಆದ್ರಿಂದ ನಾನು ಹೇಳ್ತಿರೋದು, ಆ ಥರದ ಬಟ್ಟೆಗಳು ತುಂಬ ಇದ್ರೆ ಉಂಟಲ್ಲ, ಯಾವುದಾದ್ರೂ ಬಡವರಿಗೆ ದಾನ ಮಾಡಿ. ಚೆನ್ನಾಗಿರೋ ಬಟ್ಟೆ ಆದರೆ ದಾನ ಮಾಡುವಾಗ ನೆನ್ಪಿಟ್ಕೊಳ್ಬೇಕು ಏನಂತ ಹೇಳಿದ್ರೆ, ಡೈರೆಕ್ಟ್ ಆಗಿ ಕೊಡ್ಲಿಕ್ಕೆ ಹೋಗಬಾರ್ದು. ಏನು ಮಾಡಿ ಅಂತ ಹೇಳಿದ್ರೆ, ಉಪ್ಪು ನೀರಿನಲ್ಲಿ ನೆನೆಸಿ ಉಂಟಲ್ಲ, ಆ ನೆನೆಸಿ ಆದ ನಂತರ ಅದನ್ನು ಚಂದ ಮಾಡಿ ಒಣಗಿಸಿ ಮಡಚಿ ಆಮೇಲೆ ಅದನ್ನು ಬಡವರಿಗೆ ದಾನ ಮಾಡಬೇಕು. ಬಿಟ್ಟರೆ ನೀವು ಹೇಗೆ ತಂದು ಇಟ್ಟಿದ್ದೀರ ನೋಡಿ ಬೀರುವಲ್ಲಿ ಅಥವಾ ವಾರ್ಡ್ರೋಬಲ್ಲಿ, ಅದೇ ರೀತಿಯಲ್ಲಿ ತೆಗೆದು ಕವರಿಗೆ ತುಂಬಿ ಬಡವರಿಗೆ ಕೊಡೋದಲ್ಲ. ನಿಮಗೆ ಏನಾದರೂ ಅದೃಷ್ಟ ಇದ್ರೆ ಅಥವಾ ಏನಾದರೂ ನಿಮಗೆ ಕೆಟ್ಟದಿದ್ರೆ ಅದು ಆ ಬಟ್ಟೆ ಜೊತೆಗೆ ಅವರಿಗೆ ಹೋಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮತ್ತು ಧೂಳಾದ ಹರಿದ ಬಟ್ಟೆಗಳನ್ನು ಕೂಡ ಎಷ್ಟು ಬನ್ನಿ ಅದನ್ನು ಬಿಟ್ಟುಂಟಲ್ಲ, ಹರಿದ ಬಟ್ಟೆಯನ್ನು ಯಾರಿಗೂ ಕೂಡ ದಾನ ಕೊಡಲಿಕ್ಕೆ ಹೋಗಬೇಡಿ ಅಥವಾ ಬಡವರಿಗೆ ಕೊಡಲಿಕ್ಕೆ ಹೋಗಬೇಡಿ. ನಿಮಗೆ ಸಾಧ್ಯವಾದರೆ ಚೆನ್ನಾಗಿರುವ ಬಟ್ಟೆ, ನಿಮಗೆ ಹಾಕೊಳ್ಳಿಕ್ಕೆ ಆಗುತ್ತೆ ಅಂತ ಹೇಳ್ಕೊಂಡಿರುವ ಬಟ್ಟೆಗಳನ್ನು ಮಾತ್ರ ನೀವು ಬಡವರಿಗೆ ಕೊಡಿ. ಬಿಟ್ಟರೆ ನಿಮಗೆ ಹಾಕೊಳ್ಳಿಕ್ಕೆ ನೀವಾದರೆ ಹರಿದ ಬಟ್ಟೆಗಳನ್ನು ಹಾಕೊಳ್ತೀರಾ? ಹಾಕೋದಿಲ್ಲ ಅಲ್ವಾ? ಮತ್ತೆಂತಕ್ಕೆ ಬಡವರಿಗೆ ಕೊಡೋದು? ಅದನ್ನು ಎಷ್ಟು ಬನ್ನಿ. ಇವಾಗ ಮೂರನೇದೇನಂತ ಹೇಳಿದರೆ, ಒಣಗಿರುವ ಗಿಡಗಳೆಲ್ಲ ಇರುತ್ತೆ ಕೆಲವರ ಮನೆಯಲ್ಲಿ. ಅಂತಹ ಗಿಡಗಳನ್ನು ಕೂಡ ಅದು ಒಣಗದು ಅಂದರೆ ಸೈಡಲ್ಲಿ ಉಂಟಲ್ಲವಾ ಅದು, ಆಮೇಲೆ ಯಾವುದಾದ್ರೂ ಆ ಪಾಟ್ಗೆ ಬೇರೆ ಗಿಡ ಹಾಕಿದರೆ ಆಯಿತು, ಅಷ್ಟು ತನಕ ಅದು ಗಿಡ ಹಾಗೆ ಇರಲಿ ಅಂತ ಹೇಳ್ಕೊಂಡು ಹಾಗೆ ಬಿಟ್ಟಿರ್ತಾರೆ. ಒಣಗಿದ ಗಿಡಗಳು ಕೂಡ ಹಾಗೆ ನಿಮ್ಮ ಮನೆಗೆ ಕೆಟ್ಟ ಎನರ್ಜಿಗಳು ಬರುವ ಹಾಗೆ ಮಾಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದಷ್ಟು ಬೇಗ ಫಾಟಲ್ಲಿ ಒಣಗಿದ ಗಿಡ ಇದ್ದರೆ ಆ ಗಿಡವನ್ನು ತೆಗೆದು ಹಾಕಿ ಹೊಸ ಗಿಡವನ್ನು ನೆಡೀರಿ ಅಥವಾ ಹೊಸ ಸಸಿಯನ್ನು ನೆಡೀರಿ. ಮುಳ್ಳಿನ ಗಿಡಗಳನ್ನು ಯಾವ ಕಾರಣಕ್ಕೂ ಕೂಡ ಮನೆಯ ಮುಂದೆ ಬೆಳೆಸಲಿಕ್ಕೆ ಹೋಗಬೇಡಿ. ಅದು ಅಲವೀರ ಆದರೂ ಕೂಡ ಅಷ್ಟೇ. ಅಲವೀರವನ್ನು ಕೂಡ ಮನೆಯ ಸೈಡಲ್ಲಿ ಹಾಕಬೇಕು. ಹೂವಿನ ಗಿಡಗಳು ಅಂದರೆ ಮುಳ್ಳು ಇರುವ ಗುಲಾಬಿ ಗಿಡಗಳನ್ನು ಕೂಡ ಮನೆಯ ಎದುರುಗಡೆ ಹಾಕಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದರಿಂದ ಯಾವುದೇ ಮುಳ್ಳಿನ ಗಿಡಗಳನ್ನು ಮನೆಯ ಎದುರುಗಡೆ ಹಾಕಬೇಡಿ. ಬೇರೆ ರೀತಿ ಗಿಡ ಅಂದರೆ ಆ ಥರ ಆ ಜಾಗದಲ್ಲಿ ಉಂಟಲ್ಲ, ಇದನ್ನು ಹಾಕಿ, ಮನಿ ಪ್ಲ್ಯಾಂಟ್ ಹಾಕಿ, ಅಥವಾ ನಿಮಗೆ ಬ್ಯಾಂಬೋ ಬರುತ್ತಲ್ವಾ, ಅಂದರೆ ಲಕ್ಕಿ ಬ್ಯಾಂಬೋ, ಕೆಲವರು ನೀರಲ್ಲಿ ಇಟ್ಕೊಳ್ತಾರೆ. ಇನ್ನೊಂದು ಹೊಸ ಗಿಡ ಈ ಸಲ ತಂದರೆ ಉಂಟಲ್ಲ, ನೀರಲ್ಲಿ ಇದ್ದ ಬ್ಯಾಂಬೋ ಇದು ಲಕ್ಕಿ ಬ್ಯಾಂಬೋನನ್ನು ಉಂಟಲ್ಲ, ನೀವು ಫಾಟ್ಗೆ ಹಾಕಿ ಇಲ್ಲಿ ಹೊಸದಾಗಿ ಮನೆ ಒಳಗಡೆ ಇಟ್ಕೊಳ್ಳಿ. ನಾನು ಕೂಡ ಹಾಗೆ ಮಾಡಿದ್ದೇನೆ, ಹೊಸದನ್ನು ಮನೆ ಒಳಗಡೆ ಇಟ್ಕೊಂಡಿದ್ದೇನೆ, ಹಳೆಯದನ್ನು ಫಾಟ್ಗೆ ಹಾಕಿದ್ದೇನೆ. ಫಾಟ್ಗೆ ಹಾಕಿದರೆ ನೀವು ಮನೆಯಲ್ಲಿ ನೀರಿನಲ್ಲಿ ಇಡುವುದಕ್ಕಿಂತ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಆದ್ದರಿಂದ ಈ ವಾಸ್ತು ಸಂಬಂಧಪಟ್ಟ ಗಿಡಗಳನ್ನೆಲ್ಲ ಈ ಸಲ ತಂದು ಹಾಕಿ, ಹಳೆ ಗಿಡನ್ನೆಲ್ಲ ತೆಗೆದು ಹಾಕಿ. ಇವಾಗ 5ನೇದು ಯಾವುದು ತೆಗೆದು ಹಾಕಬೇಕು ಅಂತ ಹೇಳಿದರೆ, ಮುರಿದು ಹೋದ ವಸ್ತುಗಳು ಮನೆಯಲ್ಲಿದ್ದರೆ ಅದನ್ನು ಕೂಡ ತೆಗೆದು ಹಾಕಿ, ಆಯಿತಾ? ಮುರಿದು ಹೋದ ವಸ್ತುವನ್ನು ಮನೆಯಲ್ಲಿ ಇಟ್ಕೊಳ್ಬೇಡಿ, ರಾಹುವಿನ ತೊಂದರೆ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ, ಆಯಿತಾ? ಅಂದರೆ ಶನಿಶ್ಚರನ ತೊಂದರೆ ಇದ್ದರೆ 7.5 ವರ್ಷ ಬರುತ್ತೆ, 8 ವರ್ಷ ಇರುತ್ತೆ, ಆಮೇಲೆ ಹೋಗುತ್ತೆ. ರಾಹು ಒಂದು ಸಲ ಮನೆಗೆ ಬಂದರೆ ಆಮೇಲೆ ಹೋಗುವುದೇ ಇಲ್ಲ, ಜೀವನ ಪರ್ಯಂತ ಕಷ್ಟದಲ್ಲೇ ಇರಬೇಕಾಗುತ್ತೆ, ಕಷ್ಟದಲ್ಲೇ ಇದು ಜೀವನ ಮಾಡಬೇಕಾಗುತ್ತೆ. ಆದ್ದರಿಂದ ಯಾವುದಾದ್ರೂ ಮುರಿದು ಹೋದ ವಸ್ತುಗಳು ಇದ್ದರೆ ಮನೆಯಿಂದ ಹೊರಗಡೆ ಹಾಕಿ. ಆಮೇಲೆ ತುಂಬ ಹಳೆಯದಾದ ಕುಂಕುಮಗಳಿದ್ದರೂ ಕೂಡ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಎಲ್ಲ ಕಡೆ ದೇವಸ್ಥಾನಗಳಿಗೆಲ್ಲ ತಿರುಗಾಡಿ ಬರ್ತಾರೆ, ಎಲ್ಲ ಕಡೆಯಿಂದ ದೇವಸ್ಥಾನದಿಂದ ಕುಂಕುಮವನ್ನು ತಗೊಂಡು ಬರ್ತಾರೆ. ಇಷ್ಟು ಕುಂಕುಮ ಆಗಿರುತ್ತೆ ಅವರ ಹತ್ರ, ಅದನ್ನು ಹಾಗೆ ದೇವರ ಕೋಣೆಯಲ್ಲಿ ಇಟ್ಕೊಂಡಿರ್ತಾರೆ. ನೋಡಿ, ಇದು ಒಳ್ಳೆ ಸಮಯ. ಈ ಸಮಯದಲ್ಲಿ ಉಂಟಲ್ಲ, ಯಾವುದಾದ್ರೂ ಮರದ ಕೆಳಗಡೆ ಅಥವಾ ಹರಿಯುವ ನೀರಿಗೆ ಉಂಟಲ್ಲ, ಆ ಕುಂಕುಮವನ್ನು ಹಾಕಿ ಬನ್ನಿ. ಮತ್ತೆ ನೀವು ಹೋದ ಜಾಗದಲ್ಲಿ ಒಂದೊಂದು ದೇವರದ್ದು ಫೋಟೋ ಎಲ್ಲ ತಗೊಂಡು ಬರುವ ಅಭ್ಯಾಸ ಇದ್ದರೆ ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ? ನಿಮಗೆ ಎಷ್ಟು ಮನೆಯಲ್ಲಿ ಅಗತ್ಯ ಉಂಟು ನೋಡಿ ಅಷ್ಟು ಫೋಟೋಗಳನ್ನು ಮಾತ್ರ ಇಟ್ಕೊಳ್ಳಿ. ಬಿಟ್ಟರೆ ಎಲ್ಲ ದೇವರನ್ನು ತಂದು ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತು ಮುರಿದು ಹೋದ ಕೊರಕೆಗಳಿದ್ದರೆ, ಅಂದರೆ ಗುಡಿಸಿ ಏನಾಗುತ್ತೆ ಅಂತ ಹೇಳಿದ್ರೆ ಮೊಂಡಾಗಿರುತ್ತೆ, ಆದರೂ ಕೂಡ ಅದನ್ನು ಗುಡಿಸ್ತಾ ಇರ್ತಾರೆ. ಮನೆ ಹೊರಗಡೆ ಗುಡಿಸ್ಲಿಕ್ಕೆ ಆಯಿತು ಅಂತ ಹೇಳ್ಕೊಂಡು ಅಲ್ಲಿ ತೆಗೆದಿರ್ತಾರೆ, ಅಥವಾ ಮನೆಯನ್ನು ಕೂಡ ಗುಡಿಸ್ಲಿಕ್ಕೆ ಯೂಸ್ ಮಾಡ್ತಾ ಇರ್ತಾರೆ. ಈ ಶ್ರಾವಣದ ಸಮಯದಲ್ಲಿ ಉಂಟಲ್ಲ, ಅದನ್ನು ಕೂಡ ತೆಗೆದು ಹಾಕಿ ಹೊಸ ಪೊರಕೆಯನ್ನು ತಗೊಂಡು ಬನ್ನಿ. ಮುಂದಾದ ಪೊರಕೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಇದು ಒಡೆದು ಹೋದ ಯಾವುದೇ ಗಾಜಿನ ವಸ್ತುವನ್ನು ಕೂಡ ಮನೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ, ಆಯಿತಾ? ಯಾವುದಾದ್ರೂ ಆಗಲಿ, ಲೋಟ ಆಗಲಿ, ಕಪ್ಪಾಗಲಿ, ಯಾವುದಾದ್ರೂ ಕೂಡ ಒಡೆದು ಹೋದ ಕನ್ನಡಿಯ ವಸ್ತು, ಅಂದರೆ ಗಾಜಿನ ವಸ್ತು, ಕನ್ನಡಿಯ ವಸ್ತು ಅಲ್ಲ, ಕನ್ನಡಿಯನ್ನು ಕೂಡ ಇಟ್ಕೊಳ್ಬಾರ್ದು. ಅದೇ ರೀತಿ ಗಾಜಿನ ವಸ್ತುಗಳನ್ನು ಕೂಡ, ಯಾವ ವಸ್ತುವನ್ನು ಕೂಡ ಒಡೆದು ಹೋಗಿದ್ರೆ ಇಟ್ಕೊಳ್ಬಾರ್ದು. ಅದ್ರ ಜೊತೆಗೆ ಗಡಿಯಾರ ಕೂಡ ಹಾಗೆ ಒಡೆದು ಹೋಗಿದೆ ಅಥವಾ ನಿಂತು ಹೋಗಿದೆ ಅಂತ ಹೇಳಿದರೆ, ಕೆಲವರು ಏನು ಮಾಡ್ತಾರೆ, ಹಳೇ ಜಮಾನದ್ದು ಇದು ಗಡಿಯಾರನ್ನು ಕೂಡ ಅದು ಸ್ಟೈಲಾಗಿ ಕಾಣಿಸುತ್ತೆ ಅಂತ ಹೇಳ್ಕೊಂಡು ಮನೇಲಿ ಇರ್ತಾರೆ. ಅದು ಯಾವ ಸಮಯದಲ್ಲಿ ನಿಂತು ಹೋಗಿರುತ್ತೆ ನೋಡಿ ಗಡಿಯಾರ, ಆ ಸಮಯದಲ್ಲಿ ನಿಮಗೆ ಯಾವ ರೀತಿಯ ದೆಸೆ ನಡೀತಾ ಇರುತ್ತೆ ಅಂತ ಹೇಳ್ಕೊಂಡು ನಿಮಗೆ ಗೊತ್ತಿಲ್ಲ. ಆ ಸಮಯದಲ್ಲಿ ಒಂದು ವೇಳೆ ನಿಮಗೆ ಕಷ್ಟ ಇದ್ದಿದ್ರೆ ಉಂಟಲ್ಲ, ಅದು ಕಷ್ಟ ಅದೇ ರೀತಿಯಲ್ಲಿ ಮುಂದುವರ್ಕೊಂಡು ಹೋಗ್ತದೆ. ಅದ್ರ ಬದಲು ಉಂಟಲ್ಲ, ಅದನ್ನು ಹೊರಗಡೆ ಹಾಕಿ ಎಸೆದು ಬನ್ನಿ.
ಮತ್ತೆ ಉಂಟಲ್ಲ, ತುಂಬ ಜನ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹಳೆಯ ಕ್ಯಾಲೆಂಡರ್ಗಳನ್ನು ಇಟ್ಕೊಳ್ಳುವ ಅಭ್ಯಾಸ ಇಟ್ಕೊಂಡಿರ್ತಾರೆ. ತುಂಬ ವರ್ಷದ ಕ್ಯಾಲೆಂಡರ್ಗಳು ಕೂಡ ಇರುತ್ತೆ. ಈ ರೀತಿ ಕ್ಯಾಲೆಂಡರ್ ಕೂಡ ಹಾಗೆ ನಿಮಗೆ ಯಾವ ಸಮಯದಲ್ಲಿ ಒಂದೊಂದು ಸಮಯದಲ್ಲಿ ನೋಡಿ ಚೆನ್ನಾಗಿರ್ತೀರ, ಇನ್ನೊಂದು ಸಮಯದಲ್ಲಿ ಕಷ್ಟದ ಜೀವನ ಇರುತ್ತೆ. ಇವಾಗ 2020ಯಲ್ಲಿ ಉಂಟಲ್ಲ, ಅಂದರೆ ಇದು ಕರೋನಾ ಸಮಯದಲ್ಲಿ ಉಂಟಲ್ಲ, ಆವಾಗ ಕೋವಿಡ್ ಸಮಯದಲ್ಲಿ ತುಂಬ ಜನರಿಗೆ ಕಷ್ಟ ಅನುಭವಿಸಿರ್ತಾರೆ ಆಯಿತಾ. ತುಂಬ ಜನ ಕಷ್ಟದಲ್ಲಿ ಇದ್ದಿದ್ದಾರೆ. ಆ ಕ್ಯಾಲೆಂಡರನ್ನು ಕೂಡ ಇಟ್ಕೊಂಡಿದ್ರೆ ನಿಮಗೆ ಆ ಕಷ್ಟದ ಸಮಯ ಅದೇ ಮುಂದುವರ್ಕೊಂಡು ಬರ್ತಾ ಇರುತ್ತೆ. ಆದ್ದರಿಂದ ನೀವು ವರ್ಷ ಕ್ಯಾಲೆಂಡರನ್ನು ಚೇಂಜ್ ಮಾಡಿ, ಮತ್ತು ಈ ವರ್ಷದ ಕ್ಯಾಲೆಂಡರ್ ಒಂದು ಕ್ಯಾಲೆಂಡರ್ ಇದ್ದರೆ ಸಾಕು. ಚೆನ್ನಾಗಿರುವ ಯಾವುದಾದ್ರೂ ಒಂದು ಕ್ಯಾಲೆಂಡರ್ನ ಇಟ್ಕೊಂಡು ಉಳಿದ ಕ್ಯಾಲೆಂಡರ್ಗಳನ್ನೆಲ್ಲ ಹೊರೆದು ಹಾಕಿ ಬನ್ನಿ. ಅದನ್ನು ಕೂಡ ತುಂಬ ಕ್ಯಾಲೆಂಡರನ್ನು ಕೂಡ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಹಾಗೆ ಇಟ್ಕೊಂಡ್ರು ಕೂಡ ಒಳ್ಳೇದಾಗುದಿಲ್ಲ ಮನೆಗೆ ಅಂತ ಹೇಳ್ತಾರೆ. ಆಮೇಲೆ ಏನಂತ ಹೇಳಿದರೆ ಪಾತ್ರೆಗಳು ಅಷ್ಟೇ ಆಯಿತಾ. ನಾನು ಅವಾಗನೇ ಹೇಳಿದೆಲ್ಲ, ಚಂದ ಮಾಡಿ ತೊಳೆದು ಹಾಗೆ ಇಡ್ತಾರೆ ಅಂತ ಹೇಳ್ಕೊಂಡು ನೀವು ಯೂಸ್ ಮಾಡದಿರುವಂತಹ ಪಾತ್ರೆಗಳಿದ್ದರೆ ಅದನ್ನು ಉಂಟಲ್ಲ, ನೀವು ಏನು ಮಾಡಿ ಅಂತ ಹೇಳಿದ್ರೆ ಸೇಲ್ ಮಾಡಿ, ಅದರಿಂದ ಏನಾದರೂ ವಸ್ತು ಸಿಗುತ್ತೆ ನೋಡಿ, ಹೊಸ ಪಾತ್ರೆಯನ್ನು ತಗೊಂಡು ಬನ್ನಿ. ಅದನ್ನು ಬಿಟ್ಟುಕೊಂಡು ಉಂಟಲ್ಲ, ಆ ಹಳೆ ಪಾತ್ರೆಯನ್ನೇ ವರ್ಸಿಯಲ್ಲಿ ಇಡೋದು, ಅದರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ರಾಹು ದೋಷ ಬರುತ್ತೆ ಅಂತ ಹೇಳ್ತಾರೆ. ಯಾರ ಮನೆಯಲ್ಲಿ ರಾಹು ಮತ್ತು ಕೇತುವಿನ ತೊಂದರೆ ಇರುತ್ತೆ ನೋಡಿ, ಅಂತಹ ಮನೆ ಏಳಿಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಎಂಥ ಪೂಜೆ ಮಾಡಿದ್ರು ಕೂಡ ಏಳಿಗೆ ಆಗೋದಿಲ್ಲ ಅಂತ. ಆದ್ದರಿಂದ ಮುರಿದು ಹೋದ ಪಾತ್ರೆಗಳು ಅದೆಲ್ಲ ಇದ್ದರೆ ಉಂಟಲ್ಲ, ದಯವಿಟ್ಟು ತೂತಾಗಿರುವ ಪಾತ್ರೆಗಳು, ತೂತಾಗಿರುವ ಬಕೆಟ್ಗಳು, ಪ್ಲಾಸ್ಟಿಕ್ದು ಯಾವುದೇ ವಸ್ತುಗಳು ಅಡಿಗೆಗೆ ಬಳಸುವುದು ಯಾವುದೇ ಆದರೂ ಕೂಡ ಉಂಟಲ್ಲ, ಅದನ್ನು ಕೊಟ್ಟು ಅದರ ಜಾಗದಲ್ಲಿ ಹೊಸ ಪಾತ್ರೆಯನ್ನು ತಗೊಂಡು ಬನ್ನಿ, ಏನಾಗೋದಿಲ್ಲ. ಅದನ್ನು ಬಿಟ್ಟು ಹಳೆಯ ಪಾತ್ರೆ ಹಾಗೆ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಇದರಿಂದ ಕೂಡ ನಿಮಗೆ ತುಂಬ ತೊಂದರೆ ಅನುಭವಿಸ್ಬೇಕಾಗತ್ತೆ. ಎಷ್ಟು ಲಕ್ಷ್ಮೀ ಪೂಜೆ ಮಾಡಿದರೂ ಕೂಡ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ವಸ್ತುಗಳು ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸದೇ ಇರುವ ಹಾಗೆ ನೋಡಿಕೊಳ್ಳುತ್ತೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ನೆಲೆಸೋದಿಲ್ಲ. ಮಹಾಲಕ್ಷ್ಮಿ ಮನೆಯಿಂದ ಹೊರಗಡೆ ಹೋದರೆ ಏನಾಗುತ್ತೆ ಅಂತ ಹೇಳಿದರೆ ಮನೆಯಲ್ಲಿ ಕಷ್ಟಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸಾಲದ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅನಾರೋಗ್ಯದ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಲಕ್ಷ ದುಡಿದ್ರೂ ಕೂಡ ನಿಮಗೆ ತಿಂಗಳಲ್ಲಿ ಕೊನೆಯಲ್ಲಿ ಯಾರ ಹತ್ರನೋ ಸಾಲ ಮಾಡುವ ಪರಿಸ್ಥಿತಿ. ಎಷ್ಟು ಲಕ್ಷ ದುಡಿದ್ರೂ ಕೂಡ ನಿಮ್ಮ ಹತ್ರ ಎಂಥ ಸಹ ಹಣ ಉಳಿಯುವುದಿಲ್ಲ. ಆ ರೀತಿ ಪರಿಸ್ಥಿತಿ ಬರುತ್ತೆ. ಹಣ ಬರುತ್ತೆ, ಹೇಗೆ ಬಂತು ನೋಡಿ ಅದೇ ರೀತಿಯಲ್ಲಿ ಹೋಗುತ್ತೆ. ಈ ರೀತಿಯ ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರು ನೋಡಿದಿರ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.